ನಿನ್ನೆ ದಿವಸ 3ನೇ ತಾರೀಕು ಸುಮಾರು 3:15 ಬೊಮ್ಮಮ್ಮ ಅನ್ನೋರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದರಲ್ಲಿ ಅವರ ಮಗಳು ನವೀನಾ ಅನ್ನೋರನ್ನ ಅಶ್ವಿನಿ ಅನ್ನೋರು ದಿನಾಂಕ 2ನೇ ತಾರೀಕು ಸಂಜೆ ಸಮಯದಲ್ಲಿ 5 ಗಂಟೆ ಸುಮಾರು ಸಮಯದಲ್ಲಿ ಫೋನ್ ಕರೆ ಮಾಡಿ ಅವರು ಯಾವುದೋ ಒಂದು ಬರ್ಡೇ ಪಾರ್ಟಿನ ಮಾಡಬೇಕಂತ ಹೇಳ್ಬಿಟ್ಟು ಅವ್ರನ್ನ ಕರೆದುಕೊಂಡು ಹೋಗಿ ಅದರಲ್ಲಿ ಶಿವಕುಮಾರ್ ಮತ್ತು ವಿಷ್ಣು ಅನ್ನೋರು ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಕಾರ್ನ ಅವ್ರು ಕೂತಿರೋ ಸೈಡು ಆಕ್ಸಿಡೆಂಟ್ ಮಾಡಿ ಅವ್ರನ್ನ ಮರ್ಡ್ರ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ರೂರಲ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 364/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಲಾಗಿದೆ. ಅವರು ಒಂದು ಇದಕ್ಕೆ ಸಾತನೂರು ಹತ್ರ ಒಂದು ಟೆಂಪಲ್ಗೆ ಹೋಗಿರ್ತಾರೆ. ಬರಬೇಕಾದ್ರೆ ಒಂದು ಅಪ್ಪಿರುತ್ತೆ. ಅಪ್ಪಲ್ಲಿ ಫಾಸ್ಟಾಗಿ ಬಂದು ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ಅಂತ ಒಂದು ವರ್ಷನು, ಇನ್ನೊಂದು ವರ್ಷನು ಇವ್ರ ತಾಯಿ ಹೇಳಿರುತ್ತದು. ಯಾವುದೇ ಆಗಿರಲಿ ಇನ್ನು ತನಿಖೆ ಹಂತದಲ್ಲಿದೆ. ತನಿಖೆ ಮೂಲಕ ಏನಾಗಿದೆ ಅಂತ ತಿಳಿಬೇಕಾಗಿದೆ. ಅದು ತನಿಖೆ ಮೂಲಕನೇ ತಿಳಿಬೇಕು. ಇನ್ನು ಇವಾಗ ತನಿಖೆ ಹಂತದಲ್ಲಿರೋದ್ರಿಂದ ಇದು ತುಂಬ ಅರ್ಲಿ ಆಗಿದೆ. ನಿನ್ನೆನೇ ಅದು ಪೋಸ್ಟ್ ಮಾರ್ಟಮ್ ಆಗಿದೆ. ಅದು ರಿಪೋರ್ಟ್ ಕಲೆಕ್ಟ್ ಮಾಡಿ ಎಲ್ಲ ಮುಂದಿನ ತನಿಖೆ ಮೂಲಕ ಇದು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ತಿಳಿಬೇಕಾಗಿದೆ. ಆ್ಯಕ್ಚುಲಿ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಏನು ಅಶ್ವಿನಿ ಮತ್ತು ನವೀನಾ ಅನ್ನೋರು ಇಬ್ಬರು ಒಟ್ಟಿಗೆ ಒಂದು ಫ್ರೂಟ್ ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ವಿಷ್ಣು ಮತ್ತು ಶಿವಕುಮಾರ್ ಅನ್ನೋರು ಕಾರ್ಪೆಂಟ್ರ್ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ಅವರು ಫ್ರೂಟ್ ಶಾಪ್ ಬಂದಾಗ ಅವರು ಪರಿಚಯ ಆಗಿದೆ ಅಂತ ಈವರೆಗೂ ತನಿಖೆಯಿಂದ ತಿಳಿದು ಬಂದಿದೆ. ಅದೇ ಅವರು ಏನು ಕೊಟ್ಟಿದ್ದಾರೆ, ಅವರು ಅತ್ಯಾಚಾರಕ್ಕೆ ಅಪಹರಣ ಮಾಡಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟರು ಮತ್ತು ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ ಅಂತ ಅವ್ರು ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಈಗ FIR ಆಗಿದೆ. ಏನಿದೆ ರಿಯಲ್ ಫ್ಯಾಕ್ಟ್ ಏನಂತೇಳಿ ಇನ್ನು ಮುಂದೆ ತನಿಖೆ ಮೂಲಕ ತಿಳಿಬೇಕಾಗಿದೆ. ಈಗಾಗಲೇ ಆರೋಪಿಗಳು ಬಂಧಿಸಲಾಗಿದೆ. ಅವ್ರಿಗೆ ಕಾನೂನು ರೀತಿ ಕ್ರಮನ ಜರುಗಿಸಲಾಗಿದೆ. ಎಷ್ಟು ವರ್ಷದಿಂದ ಪರಿಚಯ, ಏನಾಯಿತು ಅವತ್ತು, ಯಾರು ಬಂದು ಕರ್ಕೊಂಡು ಹೋದ್ರು, ಅದೆಲ್ಲನೂ ಇನ್ನೂ ತನಿಖೆ ಹಂತದಲ್ಲಿದೆ. ನಿನ್ನೆನೇ ಇನ್ಸಿಡೆಂಟ್ ಇರೋದ್ರಿಂದ ಇನ್ನು ತನಿಖೆ ಮೂಲಕ ತಿಳಿಬೇಕಾಗುತ್ತೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.